ಹಾಯ್ ಸ್ಟೂಡೆಂಟ್ಸ್, ತಮ್ಮನೆಲ್ಲ ನೋಡಿದ್ದೀರಾ ಆಲ್ರೆಡಿ. ಸೊ ನಮ್ಮ ಇಂಡಿಯಾದ ಕ್ಲೈಮೇಟ್ ಬಗ್ಗೆ ಒಂದೇ ಸ್ಟ್ರೆಚ್ಚಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ವಿತ್ ಗುಡ್ ಪಿ ಪಿ ಟಿ ಪ್ರೆಸೆಂಟೇಷನ್. ಸೊ ಸಿಂಪಲ್ ಆಗಿ ನಿಮಗೆ ವಿಜುವಲಿ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಒಳ್ಳೆ ಪಿ ಪಿ ಟಿ ಕಂಟೆಂಟ್ನ ರೆಡಿ ಮಾಡಿದ್ದೀನಿ. ಸೊ ಆ್ಯಸ್ ಯೂಶುವಲ್ ಸೋಷಲಲ್ಲಿ ಎಲ್ಲದರಲ್ಲೂ ನಾನು ಒಳ್ಳೆ ವಿಜುವಲ್ ಎಂಟರ್ಟೈನ್ಡ್ ಪಿ ಪಿ ಟಿ ನಾನು ರೆಡಿ ಮಾಡಿದ್ದೆ. ಸೊ ಅದ್ರ ಪ್ರಕಾರ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಸೋಷಿಯಲ್ ಅಥವಾ ಸೈನ್ಸಲ್ಲಿ ನಿಮಗೆ ಇಮೇಜ್ ಬೇಸ್ಡ್ ಅಲ್ಲೇ ನೀವು ಕಲಿಯೋದ್ರಿಂದ ನಿಮಗೆ ತಲೆಯಲ್ಲಿ ಆರಾಮಾಗಿ ಕೂತ್ಕೊಳ್ಳುತ್ತೆ, ಬಾಯಟ್ ಮಾಡಬಾರ್ದು. ಓಕೆನಾ? ಓಕೆ. ಸೊ ಫಸ್ಟ್ ಕಾನ್ಸೆಪ್ಟ್ ನಿಮಗೆ ಇದರಲ್ಲಿ ಮೇನ್ ಫೀಚರ್ಸ್ ಆಫ್ ಇಂಡಿಯನ್ ಕ್ಲೈಮೇಟ್ ಬಗ್ಗೆ ತಿಳ್ಕೊತೀವಿ. ಕಂಡೀಷನ್ಸ್ ಆಫ್ ದ ಕ್ಲೈಮೆಟಿಕ್ ಸೀಸನ್ಸ್, ದೆನ್ ಡಿಸ್ಟ್ರಿಬ್ಯೂಷನ್ ಆಫ್ ಸೀಸನಲ್ ಡಿಸ್ಟ್ರಿಬ್ಯೂಷನ್ ಆಫ್ ರೈನ್ಫಾಲ್. ಓಕೆ, ಇದ್ರ ಬಗ್ಗೆ ತಿಳ್ಕೊತೀವಿ. ಕ್ಲೈಮೇಟ್ ಟ್ರಾಪಿಕಲ್ ಮಾನ್ಸೂನ್, ಫಸ್ಟ್ ಕಾನ್ಸೆಪ್ಟ್ ಟ್ರಾಪಿಕಲ್ ಮಾನ್ಸೂನ್. ಓಕೆ, a tropical monsoon is seasonal wind system in tropical regions. It brings heavy rainfall in summer and dry season in winter. Okay, listen here. ನಿಮಗೆ ಟ್ರಾಪಿಕಲ್ ಮಾನ್ಸೂನ್, ಟ್ರಾಪಿಕಲ್ ರೀಜನ್ ಅಂತ ಅಂದರೆ ನಮ್ಮ ಭಾರತ ದೇಶ ಈಗ ವರ್ಲ್ಡ್ ಮ್ಯಾಪ್ ಇಲ್ಲ ಇಲ್ಲಿ. ಸೊ ವರ್ಲ್ಡ್ ಮ್ಯಾಪಲ್ಲಿ ನಮ್ಮ ಭಾರತ ದೇಶ ಹೆಚ್ಚಿನದಾಗಿ ಟ್ರಾಪಿಕಲ್ ರೀಜನ್ ಅಲ್ಲಿ ಇದೆ. ಓಕೆ, ನಾರ್ದರ್ನ್ ಹೆಮಿಸ್ಪಿಯರ್, ಸದರ್ನ್ ಹೆಮಿಸ್ಪಿಯರ್ ಅಂತ ಡಿವೈಡ್ ಮಾಡ್ತೀವಿ. ಸೊ ಅದರಲ್ಲಿ ಟ್ರಾಪಿಕಲ್ ರೀಜನ್ ಅಲ್ಲಿ ಇದೆ. ಹಾಗಾಗಿ ನಮ್ಮ ದೇಶಕ್ಕೆ ಜಾಸ್ತಿ ಟ್ರಾಪಿಕಲ್ ಮಾನ್ಸೂನ್ ಅಂತ ಅಂದ್ರೆ ಮಳೆಗಾಲ. ಓಕೆ, ಸೊ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಡನ್. ನೆಕ್ಸ್ಟ್, ಮೇನ್ ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲೂಯೆನ್ಸ್ ದ ಕ್ಲೈಮೇಟ್ ಆಫ್ ಇಂಡಿಯಾ. ಯಾವ್ಯಾವ ಫ್ಯಾಕ್ಟರ್ಸ್ ನಮ್ಮ ಇಂಡಿಯಾದ ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗುತ್ತೆ, ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಆಗೋ ಕ್ಲೈಮೇಟ್ ಚೇಂಜಸ್ನ ವೇರಿ ಮಾಡುತ್ತೆ, ಯಾವ್ಯಾವುದು ಇನ್ಫ್ಲೂಯೆನ್ಸ್ ಮಾಡುತ್ತೆ ನೋಡೋಣ. ಒಂದು ಲ್ಯಾಟಿಟ್ಯೂಡ್ ಅಂದ್ರೆ ಇಂಡಿಯಾ ಲೈಸ್ ಬಿಟ್ವೀನ್ 8°4' ನಾರ್ತ್ ಅಂಡ್ 37°6' ನಾರ್ತ್ ಲ್ಯಾಟಿಟ್ಯೂಡ್ ಇನ್ ಟ್ರಾಪಿಕಲ್ ಝೋನ್. ನಾನು ಅವಾಗಲೇ ಹೇಳಿದೆ ನಮ್ಮ ಇಂಡಿಯಾ ಇರುವಂತದ್ದು ಮುಕ್ಕಾಲು ಭಾಗ ಟ್ರಾಪಿಕಲ್ ಝೋನ್ ಅಲ್ಲೇ ಇದೆ ಇಂಡಿಯಾ. ಓಕೆನಾ? ಸೊ ಅದು ಡಿಪೆಂಡ್ ಆಗುತ್ತೆ. ದಸ್ ಮೋಸ್ಟ್ ಆಫ್ ದ ಇಂಡಿಯಾ ಹ್ಯಾಸ್ ಟ್ರಾಪಿಕಲ್ ಕ್ಲೈಮೇಟ್, ಯಾಕಂದ್ರೆ ನಮ್ಮ ಇಂಡಿಯಾ ಇರೋದೇ ಟ್ರಾಪಿಕಲ್ ರೀಜನ್ ಅಲ್ಲಿ. ದೆನ್ ಆಲ್ಟಿಟ್ಯೂಡ್, the Himalayas have high altitude. Okay, so temperature decreases with altitude. They also block the cold winds from Central Asia. ಇಲ್ಲಿದೆ ನೋಡಿ, ಈ ಆರೋ ಮಾರ್ಕ್, ಗ್ರೀನ್ ಕಲರ್ ಆರೋ ಮಾರ್ಕ್ ತೋರಿಸಿದೆಯಲ್ಲ ಇಲ್ಲಿ. ಸೊ ಇಲ್ಲಿ ಹಿಮಾಲಯಸ್ ಇರುವಂತದ್ದು ಅದು ಕೋಲ್ಡ್ ವಿಂಡ್ಸ್ ನ ಅವಾಯ್ಡ್ ಮಾಡುತ್ತೆ, ಆಲ್ಟಿಟ್ಯೂಡ್. ಸೊ ಡಿಸ್ಟೆನ್ಸ್ ಫ್ರಮ್ ದ ಸಿ, ಇಂಡಿಯಾ ಇಸ್ ಸರೌಂಡೆಡ್ ಬೈ ಸಿ ಆನ್ 3 sides. ನಾನು ಯಾವಾಗಲೂ ಹೇಳ್ತೀನಿ, ಇಂಡಿಯಾ ಡಿವೈಡ್ ಮಾಡಿದಾಗ 4 parts ಆಗಿ ಔಟರ್ ಸರ್ಫೇಸ್ ನ ಡಿವೈಡ್ ಮಾಡ್ಕೊಂಡ್ರೆ, ಸೊ 3 parts ನೀರಿಂದ ಕವರ್ ಆಗಿದೆ ಇಂಡಿಯಾ. ಸೊ ಒಂದು ಪಾರ್ಟ್ ಮಾತ್ರ ಲ್ಯಾಂಡ್. ಸೊ ಅದನ್ನೇ ಹೇಳ್ತಾ ಇರೋದು, ಇಂಡಿಯಾ ಇಸ್ ಸರೌಂಡೆಡ್ ಬೈ ಸಿ ಆನ್ 3 sides. The coastal areas have moderate climate while the interior regions have extreme temperature. Okay, next, pressure and wind system. Seasonal reversal of winds causes the monsoon. ಅಂದ್ರೆ ಡಿಪೆಂಡಿಂಗ್ ಅಪಾನ್ ಸೀಸನ್, ರೈನಿ ಸೀಸನ್, ವಿಂಟರ್ ಸೀಸನ್, ಸಮ್ಮರ್ ಸೀಸನ್ ಅಂತ ಹೇಳ್ತೀವಲ್ಲ, ಅವಾಗ ಗಾಳಿ ಹೋಗೋ ದಿಕ್ಕ ಮೇಲೆ ಕ್ಲೈಮೇಟ್ ಡಿಪೆಂಡ್ ಆಗಿರುತ್ತೆ. Okay, so ocean currents, so warm currents like the Indian Ocean current moderate the climate. The coastal regions, they keep the temperature moderate. Okay, relief features, the Western Ghats causes heavy rainfall on the windward side and a rain shadow on the leeward side. Okay, mountains and plains also influence temperature and rainfall. Okay, mountains and plains also influence. ಬೆಟ್ಟ ಗುಡ್ಡಗಳು ಕೂಡ ಭಾರತದಲ್ಲಿ ಆಗುವಂತಹ ಕ್ಲೈಮೆಟಿಕಲ್ ಚೇಂಜಸ್, ಬೆಟ್ಟ ಗುಡ್ಡಗಳು ಕೂಡ ಕಾರಣ ಆಗ್ತವೆ ಕ್ಲೈಮೆಟಿಕಲ್ ಚೇಂಜಸ್ಗೆ. ವೆಜಿಟೇಷನ್, ಫಾರೆಸ್ಟ್ ಇನ್ಫ್ಲೂಯೆನ್ಸ್ ಟೆಂಪರೇಚರ್ ಅಂಡ್ ರೈನ್ಫಾಲ್ ಬೈ ಮೇಂಟೈನಿಂಗ್ ಹ್ಯೂಮಿಡಿಟಿ ಅಂಡ್ ಬ್ರಿಂಗಿಂಗ್ ರೈನ್ಫಾಲ್. ಅಂದ್ರೆ ಕಾಡನ್ನ ಬೆಳೆಸಿ ಅಂತ ಯಾಕೆ ಹೇಳ್ತಾರೆ, ಕಾಡಿನ ಪ್ರದೇಶ ಜಾಸ್ತಿ ಎಲ್ಲಿರುತ್ತೋ ಅಲ್ಲಿ ಚೆನ್ನಾಗಿ ಮಳೆ ಆಗ್ತಾ ಇರುತ್ತೆ. ಸೊ ಅದು ಕೂಡ ವೆಜಿಟೇಷನ್ ಈಸ್ ಆಲ್ಸೋ ಎನ್ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸ್ ದ ಇಂಡಿಯನ್ ಕ್ಲೈಮೇಟ್. ಇದ್ರದ್ದು ಪಿ ಡಿ ಎಫ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಕ್ಲೀನಾಗಿ ನೋಡ್ಕೊಳ್ಳಿ. ಸೊ ಇಮೇಜ್ ಬೇಸ್ಡ್ ಕಾನ್ಸೆಪ್ಟ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರುವಂಥದ್ದು. ಡನ್. ನೆಕ್ಸ್ಟ್, ಸೊ ಇಂಡಿಯಾಸ್ ಕ್ಲೈಮೇಟ್ ಡಿವೈಡೆಡ್ ಇಂಟು 4 seasons. ಯಾವ್ದ್ಯಾವುದು? ಸಮ್ಮರ್ ಸೀಸನ್, ಅದು ಮಾರ್ಚಿಂದ ಮೇಗೆ ಅದನ್ನ ಸಮ್ಮರ್ ಅಂತ ಅಂತಾರೆ. ದೆನ್ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್, ಅದು ಜೂನಿಂದ ಸೆಪ್ಟೆಂಬರ್ಗೆ. ದೆನ್ ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್, ಅಕ್ಟೋಬರ್ ಅಂಡ್ ನವೆಂಬರ್. ದೆನ್ ವಿಂಟರ್ ಸೀಸನ್, ಡಿಸೆಂಬರ್ ಟು ಫೆಬ್ರವರಿ. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ 4 ಕ್ಲೈಮೆಟಿಕ್ ಚೇಂಜಸ್ ಇದೆ, 4 seasons. ಸಮ್ಮರ್ ಸೀಸನ್
ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್, ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್. ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್ ಅಂತ ಅಂದ್ರೆ ಇನ್ನೊಂದು ಹೇಳ್ಬೋದು ಅಂತ ಅಂದ್ರೆ ಮಳೆಗಾಲ ಹೋಗುವಂತ ಟೈಮ್, ದ ಎಂಡಿಂಗ್ ಆಫ್ ರೈನ್ಫಾಲ್ ಅದನ್ನ ಹೇಳ್ಬೋದು. ವಿಂಟರ್ ಸೀಸನ್ ಚಳಿಗಾಲ, ಡಿಸೆಂಬರ್ ಟು ಫೆಬ್ರವರಿ ಅದು ಚಳಿಗಾಲ. ಓಕೆನಾ, ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಮ್ಮರ್ ಸೀಸನ್, ಸೊ ಏನೇನು ಕೀ ಫ್ಯಾಕ್ಟರ್ಸ್. ಸೊ ಸಮ್ಮರ್ ಬಿಗಿನ್ಸ್ ಇನ್ ದ ಫಸ್ಟ್ ವೀಕ್ ಆಫ್ ದ ಮಾರ್ಚ್. ಫಸ್ಟ್ ವೀಕ್ ಆಫ್ ದ ಮಾರ್ಚ್ ಅಲ್ಲೇ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇಟ್ ಕಂಟಿನ್ಯೂಸ್ ಟಿಲ್ ಎಂಡ್ ಆಫ್ ಮೇ. ಓಕೆ, ಈಗ ಜಸ್ಟ್ ನಾವು ಮೇ ಮುಗಿಸಿ ಫಸ್ಟ್ ವೀಕ್ ಆಫ್ ಜೂನ್ ಅಲ್ಲಿ ಇದೀವಿ. ಈಗ ಮಾರ್ಚ್ ಇಂದ ಮೇ ತನಕ, ಸೊ 3 ತಿಂಗಳು ಸೊ ನಮಗೆ ಸಮ್ಮರ್ ಇರುತ್ತೆ, ಹೆವಿ ಬೇಸಿಗೆ. ಅದಕ್ಕೆ ಅಂತಾನೆ ಅದು ಬೇಸಿಗೆ ಟೈಮ್ ಅನ್ನೋ ಕಾರಣಕ್ಕೇನೆ ಬೇಸಿಗೆ ರಜಾ ಅನ್ನೋದು. ಸೊ ಬೇಸಿಗೆ ಟೈಮಲ್ಲಿ ಕ್ಲಾಸಸ್ ಮಾಡೋಕ್ಕಾಗಲ್ಲ, ಹಂಗಾಗಿನೇ ಆ ಕಾನ್ಸೆಪ್ಟ್ ಅಲ್ಲಿ ಬೇಸಿಗೆ ರಜಾ ಅಂತಾನೆ ಕೊಟ್ಟಿರುವಂಥದ್ದು. ಓಕೆನಾ. ಸೊ ನೆಕ್ಸ್ಟ್, ಸನ್ ರೇಸ್ ಆರ್ ಪರ್ಪೆಂಡಿಕ್ಯುಲರ್ ಇನ್ ದ ನಾರ್ದರ್ನ್ ಹೆಮಿಸ್ಪಿಯರ್. ನಾರ್ದರ್ನ್ ಹೆಮಿಸ್ಪಿಯರ್ ಮತ್ತೆ ಸದರ್ನ್ ಹೆಮಿಸ್ಪಿಯರ್. ಸೊ ನಾರ್ದರ್ನ್ ಹೆಮಿಸ್ಪಿಯರ್ ಅಲ್ಲಿ ನಮ್ಮ ಭಾರತ ದೇಶ ಇರೋದು. ಸೊ ಸನ್ ರೇಸ್ ಪರ್ಪೆಂಡಿಕ್ಯುಲರ್ ಏನು? ಸೊ ಪರ್ಪೆಂಡಿಕ್ಯುಲರ್ ಟು ದ ನಾರ್ದರ್ನ್ ಹೆಮಿಸ್ಪಿಯರ್. ಓಕೆ, ಟೆಂಪರೇಚರ್ ಬಿಕಮ್ಸ್ ಹೈ, ಟೆಂಪರೇಚರ್ ತುಂಬಾ ಇರುತ್ತೆ. ಸೊ ಡೇಸ್ ಆರ್ ಕ್ವೈಟ್ ಲಾಂಗ್, ಅಂದ್ರೆ ಬೆಳಗಿನ ಟೈಮು ಜಾಸ್ತಿ ಇರುತ್ತೆ, ಅಂದ್ರೆ ಕತ್ಲು ಕಮ್ಮಿ ಇರುತ್ತೆ, ಬೆಳಗು ಜಾಸ್ತಿ ಇರುತ್ತೆ ಅಂತ. ಸೊ ನಾರ್ತ್ ಇಂಡಿಯನ್ ಪ್ಲೇನ್ಸ್ ಆರ್ ವೆರಿ ಹಾಟ್. ದೆನ್ ಸೌತ್ ಇಂಡಿಯಾ ಹ್ಯಾಸ್ ಮಾಡರೇಟ್ ಟೆಂಪರೇಚರ್ ಬಿಕಾಸ್ ಇಟ್ ಈಸ್ ಸರೌಂಡೆಡ್ ಬೈ ವಾಟರ್ ಆನ್ 3 sides. ಸೊ ನಾರ್ತ್ ಕಡೆ ತುಂಬಾ ಟೆಂಪರೇಚರ್ ಇರುತ್ತೆ. ಈಗ ನಮಗೆ ಸೌತ್ ಅಲ್ಲಿ ಇದ್ರೂ ಕೂಡ ನಮಗೆ ಬೇಸಿಗೆ ತಡಿಯಕ್ ಆಗ್ತಾ ಇಲ್ಲ, ಬಟ್ ನಾರ್ತ್ ಅಲ್ಲಿ ಇನ್ನೂ ಜಾಸ್ತಿ ಇರುತ್ತೆ ಸೆಕೆ. ಸೊ ನಮಗೆ ಯಾಕೆ ಸ್ವಲ್ಪ ಕಮ್ಮಿ, ನಾರ್ತ್ಗಿನ್ನ ಕಮ್ಮಿ ಅಂದ್ರೆ ನಮ್ಮ ಸೌತ್ 3 sides ಅಲ್ಲೂ ನೀರಿಂದ ಕವರ್ ಆಗಿದೆ, ಹಂಗಾಗಿ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು. ಓನ್ಲಿ ಅಬೌಟ್ 10% ಆಫ್ ಆನ್ಯುವಲ್ ರೈನ್ಫಾಲ್ ಇಸ್ ರಿಸೀವ್ಡ್ ಇನ್ ದಿಸ್ ಸೀಸನ್. ಅಂದ್ರೆ ಈ ಒಂದು ಸಮ್ಮರ್ ಸೀಸನ್ ಅಲ್ಲಿ ಓನ್ಲಿ 10% ಆನ್ಯುವಲ್ ರೈನ್ಫಾಲ್, ಅಂದ್ರೆ ವಾರ್ಷಿಕ ಮಳೆಯಲ್ಲಿ 10% ಅಷ್ಟೇ ಈ ಟೈಮಲ್ಲಿ ಬರಬಹುದು. ಓಕೆನಾ. ಸೊ ನಿಮಗೆ ಈ ಪಿಕ್ಚರ್ ನೋಡ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಹೀಟ್ ಇರುತ್ತೆ, ನಾರ್ತ್ ಅಲ್ಲಿ ಎಷ್ಟಿರುತ್ತೆ, ಸೌತ್ ಅಲ್ಲಿ ಎಷ್ಟಿರುತ್ತೆ. ನಾರ್ತ್ ಅಲ್ಲಿ ಸಿಕ್ಕಾಬಟ್ಟೆ ಇರುತ್ತೆ, ಸೌತ್ ಅಲ್ಲಿ ನಮಗೆ ಎಲ್ಲಾ ಕಡೆ ನಾವು ನೀರಿಂದ ಕವರ್ ಆಗಿರುತ್ತೆ, 3 ಕಡೆ ನೀರಿಂದ ಕವರ್ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ, ಬಟ್ ನಮ್ದೇ ತಡಿಯಕ್ಕಾಗಲ್ಲ, ಈ ನಾರ್ತ್ ಅಂದು ತಡಿಯಕ್ಕೆ ಆಗಲ್ಲ. ಓಕೆ, ನಮ್ದು ಎಷ್ಟಿರುತ್ತೆ ಅಂತ ಅಂದ್ರೆ ಸೌತ್ ಇಂಡಿಯಾದಲ್ಲಿ 32 ಡಿಗ್ರಿ ಸೆಲ್ಸಿಯಸ್ ಟು 35 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್ ಇರುತ್ತೆ. ಓಕೆನಾ, ಮ್ಯಾಕ್ಸಿಮಮ್. ಬಟ್ ನಾರ್ತ್ ಅಲ್ಲಿ ಎಷ್ಟಿರುತ್ತೆ, ರಾಜಸ್ಥಾನ್ ಗಂಗಾನಗರಲ್ಲಿ ಹಾಟೆಸ್ಟ್ ಪ್ಲೇಸ್ ಇನ್ ಇಂಡಿಯಾ 52 ಡಿಗ್ರಿ ಸೆಲ್ಸಿಯಸ್. ನಮಗೆ 32ನೇ ತಡಿಯಕ್ಕಾಗಲ್ಲ, ಇನ್ 52 ಎಲ್ಲಿ? ಅದಕ್ಕೆ ಇಲ್ಲಿ ಆರೆಂಜ್ ಕಲರ್ ಅಲ್ಲಿ ಡಿಸ್ಕ್ರೈಬ್ ಆಗಿದೆ ಡಯಾಗ್ರಾಮ್, ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಸಮ್ಮರ್ ಅಲ್ಲಿ ನಿಮಗೆ ಅರ್ಥ ಮಾಡ್ಕೊಬೇಕಾಗಿರೋದು, ನಾರ್ತ್ ಅಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಅದು ರಾಜಸ್ಥಾನ್ ಗಂಗಾನಗರ್ ಅನ್ನೋ ಪ್ಲೇಸ್ ಅಲ್ಲಿ 52 ಡಿಗ್ರಿ ಹೈಯೆಸ್ಟ್ ಟೆಂಪರೇಚರ್ ಇರೋದು ಇಂಡಿಯಾದಲ್ಲಿ. ಓಕೆ, ನಮ್ಮ ಸೌತ್ ಅಲ್ಲಿ 32-35 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇರುತ್ತೆ ಟೆಂಪರೇಚರ್. ಓಕೆ, ಸೊ ನಿಮಗೆ ನಾರ್ತ್ ಇಂಡಿಯಾದಲ್ಲಿ ಇಲ್ಲಿ ಕಂಪ್ಯಾರಿಸನ್ ಕೂಡ ಕೊಟ್ಟಿದ್ದೀನಿ, ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಅಂತ. ಸೊ ನಾರ್ತ್ ಇಂಡಿಯಾ ಪ್ಲೇನ್ಸ್ ಆರ್ ಅವೇ ಫ್ರಮ್ ದ ಸಿ, ಸೊ ಟೆಂಪರೇಚರ್ ಬಿಕಮ್ಸ್ ವೆರಿ ಹೈ. ಯಾಕೆ ಅಂದ್ರೆ ಅದು ಸಿ ಇಂದ ತುಂಬಾ ದೂರ ಇದೆ, ಸಮುದ್ರದಿಂದ ತುಂಬಾ ದೂರ ಇದೆ, ಅದು ಟೆಂಪರೇಚರ್ ಜಾಸ್ತಿ ಇದೆ. ನಮ್ಮ ಸೌತ್ ಇಂಡಿಯಾ ಸಮುದ್ರಕ್ಕೆ ಹತ್ತಿರವಾಗಿದೆ, ಟೆಂಪರೇಚರ್ ಕಮ್ಮಿ ಇದೆ. ಸೌತ್ ಇಂಡಿಯಾ ಇಸ್ ಸರೌಂಡೆಡ್ ಬೈ ವಾಟರ್ ಆನ್ 3 sides, ಸೊ ಟೆಂಪರೇಚರ್ ರಿಮೇನ್ಸ್ ಮಾಡರೇಟ್ ಆಗಿದೆ, ಕಮ್ಮಿ ಅಂತಾನು ಹೇಳಕ್ಕಾಗಲ್ಲ, ಮಾಡರೇಟ್. ಓಕೆ, ದೆನ್ ಸೊ ಈಗ ಕೆಲವೊಂದು ಈ ಟೈಮಲ್ಲಿ ಮಳೆ ಬರುತ್ತೆ, ಸಮ್ಮರ್ ಸೀಸನ್ ಅಲ್ಲಿ ಮಳೆ ಬರುತ್ತೆ. ಸೊ ಆ ಮಳೆ ಬಂದಾಗ ಆ ಮಳೆಗಾಲಕ್ಕೆ ಒಂದೊಂದು ಹೆಸರನ್ನ ಇಟ್ಟಿದ್ದಾರೆ ಒಂದೊಂದು ಪ್ರದೇಶದಲ್ಲಿ, ಅದು ಏನು ಅಂತ ನೋಡ್ತಾ ಹೋಗೋಣ. ಓಕೆ, ಲಿಸನ್ ಹಿಯರ್, ನನ್ನ ತಲೆ ಮೇಲೆ ನೋಡಿದ್ರೆ ನಿಮಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಸೊ ಡ್ಯೂರಿಂಗ್ ಏಪ್ರಿಲ್ ಅಂಡ್ ಮೇ ಲೋಕಲ್ ಟೆಂಪರೇಚರ್ ಅಂಡ್ ವಿಂಡ್ಸ್ ಕಾಸಸ್ ರೈನ್ಫಾಲ್ ಇನ್ ಸಮ್ ಪ್ಲೇಸಸ್. ಆ ಮಳೆಗೆ ಏಪ್ರಿಲ್ ಅಂಡ್ ಮೇಲ್ ಬರುವಂತ ಮಳೆಗೆ ಒಂದೊಂದು ಕಡೆ ಒಂದೊಂದು ಹೆಸರಿದೆ. ಒಂದೇನು, ವೆಸ್ಟ್ ಬೆಂಗಾಲ್ ಅಲ್ಲಿ ಬಂದಾಗ ಮಳೆ ಏಪ್ರಿಲ್ ಅಲ್ಲಿ ಮೇಗ್ ಬಂದಾಗ ಏನಂತಾರೆ, ಅದಕ್ಕೆ ನೇಮು ಕಾಲ ಬೈಸಾಖಿ ಅಂತ ಅಂತಾರೆ, ಆ ನೇಮ್. ಓಕೆ, ನೆಕ್ಸ್ಟ್ ಉತ್ತರ ಪ್ರದೇಶದಲ್ಲಿ ಮಳೆ ಬಂತು ಅಂದ್ರೆ ಆಂದೀಸ್ ಅಂತ ಅಂತಾರೆ. ಓಕೆ, ದೆನ್ ಕರ್ನಾಟಕದಲ್ಲಿ ಮಳೆ ಬಂತು ಅಂದ್ರೆ ಕಾಫಿ ಬ್ಲಾಸಮ್ಸ್ ಅಂತ ಹೆಸರಿಡ್ತಾರೆ ಅದಕ್ಕೆ. ದೆನ್ ಕೇರಳದಲ್ಲಿ ಮಳೆ ಬಂತು ಅಂದ್ರೆ ಮ್ಯಾಂಗೋ ಶವರ್ಸ್ ಅಂತ ಹೆಸರಿಡ್ತಾರೆ. ಇದನ್ನ ನೆನ್ಪಿಟ್ಕೊಬೇಕು ನೀವು. ಓಕೆ, ಒಂದೊಂದು ಪ್ರದೇಶದಲ್ಲಿ ಈ ಏಪ್ರಿಲ್ ಮೇಲ್ ಬರೋ ಮಳೆಗೆ ಒಂದೊಂದು ಹೆಸರಿಟ್ಟಿದ್ದಾರೆ. ಏನು, ವೆಸ್ಟ್ ಬೆಂಗಾಲ್ ಅಲ್ಲಿ ಕಾಲ ಬೈಸಾಖಿ, ಉತ್ತರ ಪ್ರದೇಶದಲ್ಲಿ ಆಂದೀಸ್, ದೆನ್ ಕರ್ನಾಟಕದಲ್ಲಿ ಕಾಫಿ ಬ್ಲಾಸಮ್, ಕೇರಳದಲ್ಲಿ ಮ್ಯಾಂಗೋ ಶವರ್. ಇದು ಕೇಳೋ ಕ್ವಶನ್ಸ್ ಚಾನ್ಸಸ್ ಇರುತ್ತೆ. ಓಕೆ, ನೋಡಿ ಈಗ ಸನ್ ರೇಸ್ ಯಾಕೆ ಅಷ್ಟೊಂದು ಬಿಸಿ ಇರುತ್ತೆ ಅಂತ ಅಂದ್ರೆ, ಲಿಸನ್ ಹಿಯರ್, ಸನ್ ರೇಸ್ ಆರ್ ಪರ್ಪೆಂಡಿಕ್ಯುಲರ್ ಟು ನಾರ್ದರ್ನ್ ಹೆಮಿಸ್ಪಿಯರ್, ದಿಸ್ ಕಾಸಸ್ ಹೈ ಟೆಂಪರೇಚರ್ ಅಂಡ್ ಲಾಂಗ್ ಡೇಸ್.
ಇಲ್ಲಿ ಫಿಗರ್ನು ಕೂಡ ಮೆನ್ಷನ್ ಮಾಡಿದ್ದೀನಿ ನಾನು. ಓಕೆ, ನೆಕ್ಸ್ಟ್ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಅಂದ್ರೆ ಜೂನ್. ಈಗ ನಾವೇನಿದೀವಿ ಜೂನ್ ಫಸ್ಟ್ ವೀಕಲ್ಲಿ, ಸೊ ಜೂನ್ ಇಂದ ಸೆಪ್ಟೆಂಬರ್ ತನಕ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್. ಓಕೆ, ಅದರಲ್ಲಿ 75% ವಾರ್ಷಿಕ ಮಳೆ ಎಷ್ಟು ಬರುತ್ತೋ ಅದರಲ್ಲಿ 75 ಭಾಗ ಈ ಜೂನ್ ಇಂದ ಸೆಪ್ಟೆಂಬರ್ ತನಕ ಮಳೆ ಬಂದ್ಬಿಡುತ್ತೆ ನಮ್ಮ ಇಂಡಿಯಾಗೆ. ಸೊ ಕೀ ಫ್ಯಾಕ್ಟರ್ಸ್ ಏನೇನಿದೆ, ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ದ ಮೇನ್ಲಿ ರೈನಿ ಸೀಸನ್ ಇನ್ ಇಂಡಿಯಾ. ನಮ್ಮ ಭಾರತದಲ್ಲಿ ಮೇನ್ ರೈನ್ ಸೀಸನ್ ಇದೆ ಜೂನ್ ಮತ್ತೆ ಸೆಪ್ಟೆಂಬರ್ ಅಲ್ಲಿ ಬರೋದು. ಆಮೇಲೆ ಬರುವಂತದ್ದು ಅದು ಅಕಾಲಿಕ ಮಳೆ ಅದು ಇದು ಅಂತಾರಲ್ಲ ಆ ತರ. ಸೊ ಮೇನ್ ರೈನಿ ಸೀಸನ್ ಅಂದ್ರೆ ಇದೆ. ಓಕೆ, ಇಟ್ ಲಾಸ್ಟ್ ಫ್ರಮ್ ಜೂನ್ ಟು ಸೆಪ್ಟೆಂಬರ್. ಓಕೆ, ದೀಸ್ ವಿಂಡ್ಸ್ ಆರ್ ವೆರಿ ಹ್ಯೂಮಿಡ್ ಅಂಡ್ ಬ್ರಿಂಗ್ ರೈನ್ ಟು ಮೋಸ್ಟ್ ಪಾರ್ಟ್ಸ್ ಆಫ್ ದ ಇಂಡಿಯಾ. ಇಂಡಿಯಾದಲ್ಲಿ ಮುಕ್ಕಾಲ್ ಭಾಗ ಕಡೆ ಎಲ್ಲ ಕಡೆ ಮಳೆ ಆಗುವಂಥದ್ದು ಈ ತಿಂಗಳಲ್ಲಿ. ದ ಮಾನ್ಸೂನ್ ಸ್ಪ್ಲಿಟ್ಸ್ ಇನ್ ಟು 2 branches. ಒನ್ ಬ್ರಾಂಚ್ ಇಸ್ ದ ಅರೇಬಿಯನ್ ಸಿ ಬ್ರಾಂಚ್ ಅಂಡ್ ಅದರ್ ಬ್ರಾಂಚ್ ಇಸ್ ಬೇ ಆಫ್ ಬೆಂಗಾಲ್ ಬ್ರಾಂಚ್. ಸೊ ಮಾನ್ಸೂನ್ ಸೀಸನ್ 2 ಬ್ರಾಂಚ್ ಆಗಿ ಡಿವೈಡ್ ಆಗುತ್ತೆ ಅಂತ ಹೇಳ್ತಾರೆ. ಒಂದು ಅರೇಬಿಯನ್ ಸಿ ಬ್ರಾಂಚ್, ಇನ್ನೊಂದು ಬೇ ಆಫ್ ಬೆಂಗಾಲ್ ಬ್ರಾಂಚ್. ಸೊ ಅದನ್ನ ನೋಡೋಣ. ದ ಮೋಸ್ಟ್ ಆಫ್ ಇಂಡಿಯಾ ರಿಸೀವ್ಸ್ ರೈನ್ ಇನ್ ದಿಸ್ ಸೀಸನ್. ತಮಿಳ್ನಾಡು ಗೆಟ್ಸ್ ಲೆಸ್ ರೈನ್ ಡ್ಯೂರಿಂಗ್ ದಿಸ್ ಮಾನ್ಸೂನ್. ತಮಿಳ್ನಾಡಲ್ಲಿ ಮಾತ್ರ ತುಂಬಾ ಕಮ್ಮಿ ಆಗುತ್ತೆ. ಎಲ್ಲಾ ಕಡೆ ಭಾರತದಲ್ಲಿ ಬೇರೆ ಕಡೆ ಎಲ್ಲ ನಿಮಗೆ ಜಾಸ್ತಿ ಮಳೆ ಆಗುತ್ತೆ, ಬಟ್ ತಮಿಳ್ನಾಡಲ್ಲಿ ಕಮ್ಮಿ ಮಳೆ ಆಗುತ್ತೆ. ಓಕೆನಾ, ಈ ಡಯಾಗ್ರಾಮ್ ಅಲ್ಲಿ ನೋಡ್ಬೋದು. ಸೊ ಅರೇಬಿಯನ್ ಸಿ ಬ್ರಾಂಚ್ ಇಂದ ವಿಂಡ್ ಫ್ಲೋ ಆಗೋದು ನಮ್ಮ ಇಂಡಿಯಾದ ಕಡೆಗೆ. ಸೊ ಬೇ ಆಫ್ ಬೆಂಗಾಲ್ ಬ್ರಾಂಚ್ ಇಂದನೂ ಇಂಡಿಯಾ ಕಡೆಗೆ ವಿಂಡ್ ಫ್ಲೋ ಆಗುತ್ತೆ. ಆ ವಿಂಡ್ ಡೈರೆಕ್ಷನ್ ತೋರಿಸಿದ್ದೀನಿ. ಓಕೆ, ತಮಿಳ್ನಾಡಲ್ಲಿ ಇಲ್ಲಿ ಮೆನ್ಷನ್ ಮಾಡಿದೀವಿ ನೋಡಿ, ಇಲ್ಲಿ ತಮಿಳ್ನಾಡಲ್ಲಿ ಈ ರೆಡ್ ಕಲರ್ ಮಾರ್ಕಲ್ ಮಾಡಿದ್ದೀನಿ, ಅಲ್ಲಿ ಕಮ್ಮಿ ಮಳೆ ಬರುತ್ತೆ. ಓಕೆ, ಅರೇಬಿಯನ್ ಸಿ ಬ್ರಾಂಚ್ ಅಲ್ಲಿ ಏನಾಗುತ್ತೆ, ದಿಸ್ ಬ್ರಾಂಚ್ ಸ್ಟ್ರೈಕ್ಸ್ ವೆಸ್ಟರ್ನ್ ಘಾಟ್ಸ್. Heavy rainfall occurs on the western side of the Ghats. Areas to the east of the Ghats lie in the rain shadow region. Okay. And then Bay of Bengal branch. This branch brings rain to Myanmar, Bangladesh, Northeast India, the foothills of the Himalayas, and the North Indian plains. Rainfall reduces from north to east to north to west. North to east to north to west. ಈ ಕಡೆಯಿಂದ ಆ ಕಡೆಗೆ ರೈನ್ಫಾಲ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ನಾರ್ತ್ ಟು ಈಸ್ಟ್ ಇಂದ ಅಂದ್ರೆ ಭೂತಾನ್, ಬಾಂಗ್ಲಾದೇಶ್ ಎಲ್ಲ ಇದೆಯಲ್ಲ, ನಾರ್ತ್ ಟು ಈಸ್ಟ್ ಇಂದ ನಾರ್ತ್ ಟು ವೆಸ್ಟ್ ಜಮ್ಮು ಕಾಶ್ಮೀರ್ ಕಡೆಗೆ ಪಾಸ್ ಆಗುತ್ತಲ್ಲ, ಅವಾಗ ಇಲ್ಲಿಂದ ಹೋಗುವಾಗ ಮಳೆ ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ಎಕ್ಸೆಪ್ಟ್ ತಮಿಳ್ನಾಡು, ಮೋಸ್ಟ್ ಪಾರ್ಟ್ಸ್ ಆಫ್ ಇಂಡಿಯಾ ರಿಸೀವ್ ರೈನ್ ಡ್ಯೂರಿಂಗ್ ದ ಸೌತ್ ವೆಸ್ಟ್ ಮಾನ್ಸೂನ್. ಓಕೆ, ಇಷ್ಟು ನಿಮಗೆ ಈ ಒಂದು ಸೌತ್ ವೆಸ್ಟ್ ಮಾನ್ಸೂನ್ ಅಂದ್ರೆ ಈಗ ರೈನಿ ಸೀಸನ್ ಅಂತ ಏನ್ ಹೇಳ್ತೀವಿ, ಈಗ ಜೂನ್ ಇಂದ ಸೆಪ್ಟೆಂಬರ್, ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ 4 ತಿಂಗಳು ಇದು ಮೇನ್ ರೈನಿ ಸೀಸನ್. ಈ ಟೈಮಲ್ಲಿ ನಮ್ಮ ಇಂಡಿಯಾದಲ್ಲಿ 75 ಭಾಗ ಮಳೆ ಆಗುತ್ತೆ ವಾರ್ಷಿಕ. ಸೊ 75 ಜಾಗದಲ್ಲೂ ಕೂಡ ಮಳೆ ಆಗುತ್ತೆ, ಬಟ್ ತಮಿಳ್ನಾಡಲ್ಲಿ ಕಮ್ಮಿ ಆಗುತ್ತೆ ಮಳೆ. ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಓಕೆ, ರಿಟ್ರೀಟಿಂಗ್ ಮಾನ್ಸೂನ್ ಇನ್ ದ ಸೆನ್ಸ್ ಮಳೆಗಾಲ ಎಂಡಿಂಗ್ ಟೈಮ್, ಮುಗಿಯುವಂಥ ಟೈಮ್ ಅದ್ಯಾವುದು, ಅಕ್ಟೋಬರ್ ಮತ್ತೆ ನವೆಂಬರ್. ಸೊ ಕೀ ಫ್ಯಾಕ್ಟರ್ಸ್ ಏನು, ಬೈ ದ ಎಂಡ್ ಆಫ್ ಅಕ್ಟೋಬರ್ ಟೆಂಪರೇಚರ್ ಡಿಕ್ರೀಸಸ್. ಎಂಡ್ ಆಫ್ ದ ಅಕ್ಟೋಬರ್ ಟೆಂಪರೇಚರ್ ಕಮ್ಮಿ ಆಗ್ತಾ ಹೋಗುತ್ತೆ. ಸನ್ ರೇಸ್ ಫಾಲ್ ವರ್ಟಿಕಲಿ ಆನ್ ದ ಸದರ್ನ್ ಹೆಮಿಸ್ಪಿಯರ್. ನಾರ್ಥರ್ನ್ ಹೆಮಿಸ್ಪಿಯರ್ ಇಂದ ಸದರ್ನ್ ಹೆಮಿಸ್ಪಿಯರ್ಗೆ ಇಲ್ಲಿ ನೋಡಿ, ಇಲ್ಲಿ ಸನ್ ಪೊಸಿಷನ್ ಡಯಾಗ್ರಾಮ್ ಕೊಟ್ಟಿದ್ದೀನಿ. ಸೊ ನಾರ್ದರ್ನ್ ಹೆಮಿಸ್ಪಿಯರ್ ಇಂದ ಸದರ್ನ್ ಹೆಮಿಸ್ಪಿಯರ್ಗೆ ವರ್ಟಿಕಲ್ ಆಗಿ ಫಾಲ್ ಆಗ್ತಾ ಇರುತ್ತೆ ಸನ್ ಡೈರೆಕ್ಷನ್. ಓಕೆನಾ, ಮೇಲಿರೋದು ನಾರ್ದರ್ನ್ ಹೆಮಿಸ್ಪಿಯರ್, ಕೆಳಗಡೆ ಇರೋದು ಸದರ್ನ್ ಹೆಮಿಸ್ಪಿಯರ್. ಓಕೆನಾ, ನಾರ್ದರ್ನ್ ಹೆಮಿಸ್ಪಿಯರ್ ಕೂಲ್ಸ್ ಡೌನ್. ಸೊ ಟೆಂಪರೇಚರ್ ಕಮ್ಮಿ ಆದಂಗೆ, ಯಾಕೆಂದ್ರೆ ಮಳೆಗಾಲ ಸಮ್ಮರ್ ಆಗುತ್ತೆ. ಓಕೆ, ಮಾರ್ಚ್ ಏಪ್ರಿಲ್ ಮೇ, ಸೊ ಸಮ್ಮರ್ ಅದಾದ್ಮೇಲೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಜೂನ್ ಟು ಸೆಪ್ಟೆಂಬರ್. ದೆನ್ ಅಕ್ಟೋಬರ್ ನವೆಂಬರ್ ಮಳೆಗಾಲ ಕಮ್ಮಿ, ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್. ದೆನ್ ಡಿಸೆಂಬರ್, ಜನವರಿ, ಫೆಬ್ರವರಿ ಇದು ಚಳಿಗಾಲ. ಸೊ ಸಮ್ಮರಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಮಳೆಗಾಲದಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ, ಆಮೇಲೆ ಚಳಿಗಾಲದಲ್ಲಿ ಇನ್ನೂ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ಅದನ್ನೇ ಹೇಳ್ತಾ ಇರೋದು. ಸನ್ ರೇಸ್ ಸದರ್ನ್ ಹೆಮಿಸ್ಪಿಯರ್ಗೆ ಡೈರೆಕ್ಟ್ ಆಗಿ ಬೀಳೋದ್ರಿಂದ ನಾರ್ದರ್ನ್ ಹೆಮಿಸ್ಪಿಯರ್, ನಮ್ಮ ಇಂಡಿಯಾ ಇರುವಂಥದ್ದು ನಾರ್ದರ್ನ್ ಹೆಮಿಸ್ಪಿಯರ್ ಅಲ್ಲಿ. ಈ ಡಯಾಗ್ರಾಮ್ ಅಲ್ಲಿ ನೋಡಿ, ಇದು ನಾರ್ದರ್ನ್ ಹೆಮಿಸ್ಪಿಯರ್. ಸೊ ಈ ಜಾಗದಲ್ಲಿ ನಮ್ಮ ಇಂಡಿಯಾ ಇರೋದ್ರಿಂದ ಆ ಟೆಂಪರೇಚರ್ ಎಲ್ಲ ಸದರ್ನ್ ಹೆಮಿಸ್ಪಿಯರ್ಗೆ ಹೋಗ್ತಾ ಇರೋದ್ರಿಂದ ನಾರ್ದರ್ನ್ ಹೆಮಿಸ್ಪಿಯರ್ ಟೆಂಪರೇಚರ್ ಕೂಲ್ ಆಗುತ್ತೆ. ಓಕೆ, ಹೈ ಪ್ರೆಷರ್ ಡೆವಲಪ್ಸ್ ಓವರ್ ಲ್ಯಾಂಡ್ sea pressure difference causes the retreat of monsoon winds. Okay, then southwest monsoon winds begin to recede, then they stop blowing
ಬೈ ದ ಎಂಡ್ ಆಫ್ ನವಂಬರ್ ದಿಸ್ ಇಸ್ ಕಾಲ್ಡ್ ಆಸ್ ರಿಸೀಡಿಂಗ್ ಮಾನ್ಸೂನ್ ಪೀರಿಯಡ್. ಅಂದರೆ ಮಾನ್ಸೂನ್ ಪೀರಿಯಡ್ ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ರಿಸೀಡಿಂಗ್ ಮಾನ್ಸೂನ್ ಪೀರಿಯಡ್, ರಿಟ್ರೀಟಿಂಗ್ ಮಾನ್ಸೂನ್ ಪೀರಿಯಡ್ ಅಂತ ಅಂದರೆ ಮಳೆಗಾಲದ ಕೊನೆ ಘಟ್ಟ. ಓಕೆನಾ. ಇಲ್ಲಿ ನಿಮಗೆ ಟೆಂಪ್ರೇಚರ್ ಇಲ್ಲಿ ನೋಡ್ಕೊಳ್ಳಿ. ಸೊ ಭೂಮಿ ಈಗ ಹಳೆ ಇದರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ನಲ್ಲಿ ಸಮುದ್ರದಿಂದ ಗಾಳಿ ನಮ್ಮ ಇಂಡಿಯಾದ ಕಡೆಗೆ ಬರುತ್ತೆ. ಅಲ್ಲ, ಆ್ಯಕ್ಷನಲ್ಲಿ ತೋರಿಸಿದ್ದೀನಿ ನಾನು ಆರೋ ಮಾರ್ಕ್ ಹಾಕಿ. ಇದರಲ್ಲಿ ರಿಟ್ರೀಟಿಂಗ್ ಮಾನ್ಸೂನ್ ಸೀಸನಲ್ಲಿ ಭೂಮಿಯಿಂದ ಗಾಳಿ ಸಮುದ್ರದ ಕಡೆಗೆ ಹೋಗುತ್ತೆ, ಗೋಯಿಂಗ್ ಔಟ್. ಇಲ್ಲಿ ತೋರಿಸಿದ್ದೀನಿ ನೋಡಿ. ಓಕೆ, ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್ ರಿಕೇಡ್ ಆ್ಯಂಡ್ ಮೂವ್ ಅವೇ ಫ್ರಮ್ ಇಂಡಿಯಾ ಟುವರ್ಡ್ಸ್ ದ ಸೀ. ಅದನ್ನ ನಾನು ಹೇಳಿದೆ, ಸಮುದ್ರದ ಕಡೆಗೆ, ಭೂಮಿಯಿಂದ ಸಮುದ್ರದ ಕಡೆಗೆ ಫ್ಲೋ ಆಗುತ್ತೆ ಗಾಳಿ. ಓಕೆ, ಅವಾಗ ಟೆಂಪರೇಚರ್ ಕಮ್ಮಿ ಆಗ್ತಾ ಹೋಗುತ್ತೆ. 13% ಅಷ್ಟು ಮಳೆ ಈ ಟೈಮಲ್ಲಿ ನಮ್ಮ ಇಂಡಿಯಾಕ್ಕೆ ಬರುತ್ತೆ. ಸೊ ಅದು ಮೇಯ್ನ್ ಆಗಿ ತಿಳ್ಕೊಳ್ಳಿ. ಡನ್. ಸೊ ಇದರಲ್ಲಿ ಸೈಕ್ಲೋನ್, ಟ್ರಾಪಿಕಲ್ ಸೈಕ್ಲೋನ್ಸ್ ಇನ್ ದ ಬೇ ಆಫ್ ಬೆಂಗಾಲ್, ಸೈಕ್ಲೋನ್ ಫಾರ್ಮ್ಸ್ ಇನ್ ದ ಬೇ ಆಫ್ ಬೆಂಗಾಲ್, ಮೂವ್ ಟುವರ್ಡ್ಸ್ ದ ಈಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾ, brings heavy rain, strong winds and rough sea, causes coastal damage and flooding. ಓಕೆ, ಡನ್. ಇದೆಲ್ಲ ನಿಮಗೇನು ಅವಶ್ಯಕತೆ ಇಲ್ಲ. ಓಕೆ, ನಾರ್ದರ್ನ್ ಹೆಮಿಸ್ಪಿಯರ್ ಅಲ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ, ಸೂರ್ಯನ ಕಿರಣ ಜಾಸ್ತಿ ಡೈರೆಕ್ಟ್ ಆಗಿ ಸದರ್ನ್ ಹೆಮಿಸ್ಪಿಯರ್ಗೆ ಬೀಳ್ತಾ ಇರೋದ್ರಿಂದ ನಾರ್ದರ್ನ್ ಹೆಮಿಸ್ಪಿಯರ್ ಕೂಲ್ ಆಗುತ್ತೆ. ಇಲ್ಲಿ ಫಸ್ಟ್ ಇಮೇಜ್ ಅಲ್ಲಿ ಇಲ್ಲಿ ತೋರಿಸಿದ್ದೀನಿ ನಾರ್ದರ್ನ್ ಹೆಮಿಸ್ಪಿಯರ್ ಕೂಲ್ಸ್. ಅದಾದ್ಮೇಲೆ ಕೂಲ್ ಡೆನ್ಸ್ ಏರ್ ಸಿಂಕ್ಸ್ ಅಂಡ್ ಕ್ರಿಯೇಟ್ಸ್ ಹೈ ಪ್ರೆಷರ್ ಓವರ್ ಇಂಡಿಯಾ. ಸೊ ಭೂಮಿಯಿಂದ ಎಲ್ಲ ಗಾಳಿ, ವಿಂಡ್ಸ್, ಫ್ಲೋ ಆಫ್ ವಿಂಡ್ಸ್ ಸಮುದ್ರದ ಕಡೆಗೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಲ್ಯಾಂಡ್ ಸಿ ಪ್ರೆಷರ್ ಡಿಫ್ರೆನ್ಸಸ್. ಓಕೆ, ಸೊ ಹೈ ಪ್ರೆಷರ್ ಓವರ್ ಲ್ಯಾಂಡ್ ಅಂಡ್ ರಿಲೇಟಿವ್ಲಿ ಲೋ ಪ್ರೆಷರ್ ಓವರ್ ಸಿ ಪುಷ್ ದ ವಿಂಡ್ಸ್ ಫ್ರಮ್ ಲ್ಯಾಂಡ್ ಟು ಸಿ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಲ್ಯಾಂಡ್ ಮೇಲೆ ಪ್ರೆಷರ್ ಜಾಸ್ತಿ ಇರುತ್ತೆ, ಇದರಲ್ಲಿ ಸಮುದ್ರದಲ್ಲಿ ಪ್ರೆಷರ್ ಕಮ್ಮಿ ಇರುತ್ತೆ. ಸೊ ಈ ಕಾರಣಕ್ಕೆ ವಿಂಡ್ಸ್ ಎಲ್ಲ ಭೂಮಿಯಿಂದ ಸಮುದ್ರದ ಕಡೆಗೆ ಫ್ಲೋ ಆಗ್ತಾ ಹೋಗುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಡನ್. ವಿಂಟರ್ ಸೀಸನ್, ಚಳಿಗಾಲ. ವಿಂಟರ್ ಸೀಸನ್ ಅಂದ್ರೆ ಕೀ ಫ್ಯಾಕ್ಟರ್ಸ್ ಏನು? ವಿಂಟರ್ ಬಿಗಿನ್ಸ್ ಇನ್ ಡಿಸೆಂಬರ್. ಓಕೆ, ಇಟ್ ಕಂಟಿನ್ಯೂಸ್ ಟಿಲ್ ದ ಎಂಡ್ ಆಫ್ ಫೆಬ್ರವರಿ. ಡನ್. ಎಂಡ್ ಆಫ್ ಫೆಬ್ರವರಿ ಯಾಕೆ ಅಂದ್ರೆ ಮಾರ್ಚ್ ಇಂದ ಮತ್ತೆ ಬೇಸಿಗೆಗಾಲ ಸ್ಟಾರ್ಟ್ ಆಗುತ್ತೆ. ನಾರ್ತ್ ಇಂಡಿಯಾ ಎಕ್ಸ್ಪೀರಿಯನ್ಸಸ್ ವೆರಿ ಲೋ ಟೆಂಪರೇಚರ್ ಈ ಟೈಮಲ್ಲಿ. ನಾರ್ತ್ ಇಂಡಿಯಾ ಈ ಫಿಗರ್ ಅಲ್ಲೂ ನೋಡ್ಬೋದು ನೀವು. ನಾರ್ತ್ ಇಂಡಿಯಾ ಇಲ್ಲೊಂದು ಲೈನ್ ಆಗ್ತಾ ಇದೀನಲ್ಲ, ಇಲ್ಲಿಂದ ಮೇಲಕ್ಕೆ ನಾರ್ತ್ ಇಂಡಿಯಾ, ಇಲ್ಲಿಂದ ಕೆಳಗೆ ಸೌತ್ ಇಂಡಿಯಾ ಅಂತ ನೋಡ್ಕೊಳ್ಳಿ. ಓಕೆ, ನಾರ್ತ್ ಇಂಡಿಯಾದಲ್ಲಿ ತುಂಬಾ ಚಳಿ ಇರುತ್ತೆ, ಅಲ್ಲಿ ಬೇಸಿಗೆಗಾಲನೂ ಜಾಸ್ತಿ, ಚಳಿಗಾಲನೂ ಜಾಸ್ತಿ. ಯಾಕೆ ಅಂತ ಅಂದ್ರೆ ಅದು ಸಮುದ್ರದಿಂದ ದೂರ ಇದೆ ತುಂಬಾ. ಓಕೆನಾ. ಜೊತೆಗೆ ಅಲ್ಲಿ ಹಿಮಾಲಯಸ್ ಎಲ್ಲ ಇದೆ, ನೋಡ್ಕೊಳ್ಳಿ. ಇನ್ ಸಮ್ ಪ್ಲೇಸಸ್ ಟೆಂಪರೇಚರ್ ಫಾಲ್ಸ್ ಬಿಲೋ 0 ಡಿಗ್ರಿ. ನಾರ್ತ್ ಅಲ್ಲಿ ಚಳಿಗಾಲ ತುಂಬಾ ಜಾಸ್ತಿ ಇರುತ್ತೆ, ಒಂದೊಂದ್ ಕಡೆ 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇರುತ್ತೆ. ಹೆವಿ ಸ್ಲೋ ಫಾಲ್ ಅಕ್ಕರ್ಸ್ ಇನ್ ದ ನಾರ್ದರ್ನ್ ಮೌಂಟೇನ್ಸ್, ಯಾಕಂದ್ರೆ ಹಿಮಾಲಯಸ್ ರೀಜನ್ ಅದು. ಸೊ ಸೌತ್ ಇಂಡಿಯಾ ಹ್ಯಾಸ್ ನಾರ್ಮಲ್ ಟೆಂಪರೇಚರ್ ಅಂಡ್ ಪ್ಲೆಸೆಂಟ್ ಕ್ಲೈಮೇಟ್, ನಾರ್ಮಲ್ ಆಗಿರುತ್ತೆ. ಓಕೆ, ನಮಗೆ ಎಷ್ಟೋ ಸತಿ ಸೌತ್ ಅಲ್ಲಿ ಚಳಿ ಆದಾಗ ಅದನ್ನ ತಡಿಯಕ್ಕಾಗಲ್ಲ, ಚಳಿನ, ಇಷ್ಟೊಂದು ಚಳಿನ ಅಂತ ನಡೀತೀವಿ. ಇನ್ನ ನಮಗಿನ್ನ ಜಾಸ್ತಿ ನಾರ್ತ್ ಅಲ್ಲಿ ಇರುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಓಕೆ, ಇಂಡಿಯಾ ಗೆಟ್ಸ್ ಓನ್ಲಿ ಅಬೌಟ್ 2% ಆನ್ಯುವಲ್ ರೈನ್ಫಾಲ್, ಅಂದ್ರೆ ವಾರ್ಷಿಕ ಮಳೆ ಏನಿರುತ್ತೆ ಈ ವಿಂಟರ್ ಸೀಸನ್ ಅಲ್ಲಿ, ಚಳಿಗಾಲದಲ್ಲಿ ಒಂದು 2% ಅಷ್ಟು ಮಳೆ ಬರುತ್ತೆ. ವಿಂಟರ್ ಈಸ್ ದ ಸೀಸನ್ ಆಫ್ ಲೀಸ್ಟ್ ರೈನ್ಫಾಲ್, ಅಂದ್ರೆ ಕಮ್ಮಿ ಇರುತ್ತೆ. ವೈ, ಯಾಕೆ ಕೋಲ್ಡ್ ಯಾಕೆ ಇರುತ್ತೆ? ಲಿಸನ್ ಇರಿ, ಇಲ್ಲೊಂದು ಡಯಾಗ್ರಾಮ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ನಾರ್ದರ್ನ್ ಹೆಮಿಸ್ಪಿಯರ್, ಇದು ಕೆಳಗಡೆ ಇರೋದು ಸೌದರ್ನ್ ಹೆಮಿಸ್ಪಿಯರ್. ಸನ್ ಈ ಡೈರೆಕ್ಷನ್ ಅಲ್ಲಿ ಇರ್ತಾನೆ. ಸನ್ ರೇಸ್ ಆರ್ ಸ್ಲ್ಯಾಂಟಿಂಗ್ ಇನ್ ದ ನಾರ್ದರ್ನ್ ಹೆಮಿಸ್ಪಿಯರ್, ಸೊ ಟೆಂಪರೇಚರ್ ಬಿಕಮ್ ಲೋ ಅಂಡ್ ಡೇಸ್ ಆರ್ ಶಾರ್ಟರ್. ಲೆಸ್ ಹೀಟ್, ಕೋಲ್ಡರ್ ವೆದರ್. ಹೀಟ್ ಕಮ್ಮಿ ಆದಂಗೆ ವೆದರ್ ಕೋಲ್ಡ್ ಆಗಿರುತ್ತೆ. ಓಕೆ, ಸೊ ನಮಗೆ ನಾರ್ಮಲ್ ಟೆಂಪರೇಚರ್ ಪ್ಲೆಸೆಂಟ್ ಇರುತ್ತೆ ನಮ್ಮ ಸೌತ್ ಇಂಡಿಯಾದಲ್ಲಿ. ಓಕೆ, ಸೊ ನಾರ್ತ್ ಇಂಡಿಯಾದಲ್ಲಿ ನೋಡಿ ಇನ್ನೊಂದು ಡಯಾಗ್ರಾಮ್, ಫುಲ್ಲು ಚಳಿ, ನಮ್ಮದ್ರಲ್ಲಿ ನಾರ್ಮಲ್ ಟೆಂಪರೇಚರ್. ಇಷ್ಟನ್ನ ನೀವು ನೆನ್ಪಿಟ್ಕೊಳ್ಳಿ. ಓಕೆನಾ. ಡನ್. Distribution of rain. So based on total quantum of rainfall, India can be divided into 3 regions. That is low rainfall region, moderate rainfall region, heavy rainfall region. ನಮ್ಮ ಭಾರತ ದೇಶನ ನಾವು 3 ಭಾಗಗಳಾಗಿ ಡಿವೈಡ್ ಮಾಡಿದ್ರೆ, ಅದು ಒಂದು ಭಾಗದಲ್ಲಿ ಲೋ ರೈನ್ಫಾಲ್ ರೀಜನ್ ಆಗುತ್ತೆ, ಅಂದ್ರೆ ಕಮ್ಮಿ ಮಳೆ, ಅಂದ್ರೆ ಮೀಡಿಯಂ ಆಗಿ ಮಳೆ ಬರುವಂಥದ್ದು ಒಂದು ರೀಜನ್. ಇನ್ನೊಂದು ಹೆವಿ ರೈನ್, ಅಂದ್ರೆ ಹೆವಿ ಜಾಸ್ತಿ ಮಳೆ ಬರುವಂಥದ್ದು ಒಂದು ರೀಜನ್. ಅದು ಯಾವ್ದ್ಯಾವ್ದು? ಲೋ ರೈನ್ಫಾಲ್ ರೀಜನ್ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ. ಲೋ ರೈನ್ಫಾಲ್ ರೀಜನ್ ಜಮ್ಮು ಮತ್ತೆ ಕಾಶ್ಮೀರ್, ಲಡಾಖ್, ಪಂಜಾಬ್, ಹರಿಯಾಣ, ಥಾರ್ ಡೆಸರ್ಟ್, ದೆನ್ ರಾಜಸ್ಥಾನ್ ಡೆಸರ್ಟ್, ಕುಚ್ ಗುಜರಾತ್,
ದೆನ್ ಇಂಟೀರಿಯರ್ ಕರ್ನಾಟಕ, ಈಸ್ಟರ್ನ್ ಮಹಾರಾಷ್ಟ್ರ, ಇದೆಲ್ಲ ಕಡೆನೂ ಕಮ್ಮಿ ಮಳೆಗಾಲ. ಮಳೆಗಾಲ ಅಂತ ಅಂದ್ರೆ ಒಂಥರ ಈ ಮರುಭೂಮಿ ಅಂತ ಅಂತಾರಲ್ಲ, ಮಳೆ ಇರೋದೇ ಇಲ್ಲ ಅಲ್ಲಿ ಅಂತ ಜಾಗ. ಸೊ ಏನೇನು ಕೀ ಫ್ಯಾಕ್ಟರ್ಸ್? ಏರಿಯಾಸ್ ಗೆಟಿಂಗ್ ಲೆಸ್ ದೆನ್ 50 ಸೆಂಟಿಮೀಟರ್ ರೈನ್ಫಾಲ್ ಆರ್ ಕಾಲ್ಡ್ ಎಸ್ ಡಿಫಿಸಿಟ್ ರೈನ್ಫಾಲ್ ಏರಿಯಾ. ಅಂದ್ರೆ ಮಳೆ ಬಂದಾಗ 50 ಸೆಂಟಿಮೀಟರ್ ನಾವು ಚೆಕ್ ಮಾಡಿದಾಗ 50 ಸೆಂಟಿಮೀಟರ್ಗಿಂತ ಕಮ್ಮಿ ಮಳೆಗಾಲ ಆದಾಗ, ಮಳೆ ಬಂದಾಗ ಆ ಜಾಗನ ಲೋ ರೈನ್ಫಾಲ್ ರೀಜನ್ ಅಂತ ಕನ್ಸಿಡರ್ ಮಾಡ್ತಾರೆ. ದೀಸ್ ರೀಜನ್ ರಿಸೀವ್ ವೆರಿ ಲಿಟಲ್ ಆನ್ಯುವಲ್ ರೈನ್ಫಾಲ್. ಓಕೆ, ದೆನ್ ಡ್ರೈ ಕ್ಲೈಮೇಟ್ ಅಂಡ್ sparse vegetations are common. Rajasthan and adjoining regions are major low rainfall areas. Okay, parts of Punjab, Haryana, Kutch also receive low rainfall. Ladakh and Jammu Kashmir also falls in this category. Eastern parts of Maharashtra and interior Karnataka are low rainfall region. Okay, then low rainfall regions in India receive less than 50 centimeter rainfall every year. The Thar Desert and adjoining areas are the driest part of the country. Okay, Ruili in Jaisalmer district of Rajasthan receives the least rainfall in 8.3 centimeter. ತುಂಬಾ ಇಂಡಿಯಾದಲ್ಲಿ ಆ ಪ್ರದೇಶದಲ್ಲಿ ತುಂಬಾ ಕಮ್ಮಿ ಮಳೆ ಬರುವಂತದ್ದು. 8.3 ಸೆಂಟಿಮೀಟರ್ಸ್, ಏನಕ್ಕೂ ಸಾಲಲ್ಲ, ಕುಡಿಯೋಕ್ಕೂ ನೀರು ಸಾಲಲ್ಲ ಅದು. ಸೊ ಇದು ನಿಮಗೆ ಮ್ಯಾಪಲ್ಲಿ ನಿಮಗೆ ವಿಜುವಲಿ ಬೇಸ್ಡ್ ಒಂದು ಯಾವ ರೈನ್ಫಾಲ್ ಕಮ್ಮಿ ಇರುವಂಥ ಜಾಗನ ನಾನು ಮೆನ್ಷನ್ ಮಾಡಿ ತೋರಿಸಿದ್ದೀನಿ. ಓಕೆ, ಈಗ ಮಾಡ್ರೇಟ್ ರೈನ್ಫಾಲ್ ಅಂದರೆ ಮೀಡಿಯಂ ರೇಂಜಲ್ಲಿ ರೈನ್ ಆಗೋವಂಥ ಜಾಗ ಯಾವ್ದಾವುದು? ಲೋ ರೈನ್ಫಾಲ್ ರೀಜನ್, ಮಾಡ್ರೇಟ್ ರೈನ್ಫಾಲ್ ರೇಂಜಸ್ 50 ಸೆಂಟಿಮೀಟರ್ ಟು 250 ಸೆಂಟಿಮೀಟರ್. ಅಂದರೆ ಎಲ್ಲಿ ಯಾವ ಪ್ರದೇಶದಲ್ಲಿ ಮಳೆ 50 ಸೆಂಟಿಮೀಟರ್ ಇಂದ 250 ಸೆಂಟಿಮೀಟರ್ ತನಕ ಬರುತ್ತೋ ಅಲ್ಲಿ ಮಾಡ್ರೇಟ್ ರೈನ್ಫಾಲ್ ಅಂತ ಆ ಪ್ರದೇಶನ ಗುರುತಿಸ್ತಾರೆ. ದೀಸ್ ಏರಿಯಾಸ್ ರಿಸೀವ್ ನೈದರ್ ಟೂ ಲಿಟಲ್ ನಾಟ್ ಟೂ ಮಚ್. ಕಮ್ಮಿನೂ ಬರಲ್ಲ ಮಳೆ, ಜಾಸ್ತಿನೂ ಬರಲ್ಲ, ಮೀಡಿಯಂ ಮಾಡ್ರೇಟ್ ಅಂದರೆ. ಮೋಸ್ಟ್ ಪಾರ್ಟ್ಸ್ ಆಫ್ ಇಂಡಿಯಾ ಫಾಲ್ ಅಂಡರ್ ದಿಸ್ ಕ್ಯಾಟಗರಿ. ಆಲ್ಮೋಸ್ಟ್ ಆಲ್ ಇಂಡಿಯಾ ಒಂದು 70-80 ಭಾಗ ಮೀಡಿಯಂ ಆಗಿ ಮಳೆ ಆಗೋಂಥ ಪ್ರದೇಶ ಇಂಡಿಯಾದಲ್ಲಿ. ದೀಸ್ ಏರಿಯಾಸ್ ಎಕ್ಸ್ಕ್ಲೂಡ್ ಲೋ ರೈನ್ಫಾಲ್ ಅಂಡ್ ಸರ್ಪ್ಲಸ್ ರೈನ್ಫಾಲ್ ರೀಜನ್ಸ್. Agriculture is possible in many parts of these regions. Okay, natural vegetation and human settlements are common. Rainfall is enough for crops, rivers and daily needs. These regions support a balanced of healthy life. Okay, ಎಲ್ಲ ಥರದಕ್ಕೂ ಸಾಲತ್ತೆ ನೀರು ಈ ರೀಜನಲ್ಲಿ ಬರುವಂಥ ಮಳೆ. ಓಕೆ, ಒಂದು ಬೆಳೆ ಬೆಳೆಯೋದಕ್ಕೆ, ಜೀವನ ಮಾಡೋದಕ್ಕೆ, ಪ್ರತಿಯೊಂದಕ್ಕೂ ಓಕೆ, ಪ್ರತಿಯೊಂದಕ್ಕೂ ಈ ಥರ ಮಳೆಗಳು ಈ ರೀಜನಲ್ಲಿ ಬರೋ ಮಳೆ ಸಾಕು. ಯಾವ್ಯಾವ ರೀಜನಲ್ಲಿ ಮಳೆ ಬರುತ್ತೆ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ಮಾಡ್ರೇಟ್ ರೈನ್ಫಾಲ್ ರೀಜನ್ ಇಲ್ಲಿ ನೋಡಿ, ಗ್ರೀನ್ ಕಲರಲ್ಲಿ ಇದೆ ನೋಡಿ ಮ್ಯಾಪಲ್ಲಿ. ಈ ಆರೆಂಜ್ ಕಲರ್ ಅಥವಾ ಯೆಲ್ಲೋ ಕಲರ್ನ ಬಿಟ್ಟು ಗ್ರೀನ್ ಕಲರಲ್ಲಿ ಇರುವಂಥದ್ದು ಮಾಡ್ರೇಟ್ ರೈನ್ಫಾಲ್, ಆರೆಂಜ್ ಕಲರಲ್ಲಿ ಇರುವಂಥದ್ದು ಲೋ ರೈನ್ಫಾಲ್, ಗ್ರೀನ್ ಕಲರ್ ಇರುವಂಥದ್ದು ಮಾಡ್ರೇಟ್ ಅಂದರೆ ಮೀಡಿಯಂ, ಎಲ್ಲ ಕಡೆನೂ ಬರುತ್ತೆ. ಸೊ ಇದನ್ನ ನೋಡಿ ನೀವು ಎಲ್ಲ ಆಲ್ಮೋಸ್ಟ್ 90 ಭಾಗ ನಮ್ಮ ಇಂಡಿಯಾ ಮಾಡ್ರೇಟ್ ರೈನ್ಫಾಲ್, ಮೀಡಿಯಂ ರೈನ್ಫಾಲ್ ಬಂದೇ ಬರುತ್ತೆ, ಅದರಲ್ಲಿ ಯಾವುದೇ ಥರದ ಡೌಟ್ ಇಲ್ಲ. ಕರೆಕ್ಟಾ? ನೆಕ್ಸ್ಟ್ ಇನ್ನೊಂದು ನಿಮಗೆ ಬೇಕಾಗಿರೋವಂಥದ್ದು 50 to 250 ಸೆಂಟಿಮೀಟರ್ ರೈನ್ಫಾಲ್ ಬರುತ್ತೆ ಈ ಮಾಡ್ರೇಟ್ ರೈನ್ಫಾಲ್ ರೀಜನಲ್ಲಿ, ಅದು ನೆನ್ಪಿಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಹೆವಿ ರೈನ್ಫಾಲ್ ರೀಜನ್ ಎಲ್ಲಿ ಬರುತ್ತೆ? ಹೆವಿ ರೈನ್ಫಾಲ್ ರೀಜನ್, ಲಿಸನ್ ಹಿಯರ್. ಹೈಯೆಸ್ಟ್ ರೈನ್ಫಾಲ್ ಮೇಘಾಲಯ, ಹೈಯೆಸ್ಟ್ ರೈನ್ಫಾಲ್ ಇನ್ ಇಂಡಿಯಾ ಮೇಘಾಲಯ, ಮಯನ್ಮಾರ್, ಅಲ್ಲಿ ಹೈಯೆಸ್ಟ್ ರೈನ್ಫಾಲ್ ಬರುವಂಥದ್ದು. ಓಕೆನಾ? ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ ಬ್ಲೂ ಕಲರ್ ಇದೆ ಹೆವಿ ರೈನ್ಫಾಲ್ ಸರ್ಪ್ಲಸ್ ಟು ಅಬೌವ್ 250 ಸೆಂಟಿಮೀಟರ್. ಇಲ್ಲಿ ಈ ಡಯಾಗ್ರಾಮಲ್ಲೇ ತೋರಿಸ್ತೀನಿ ನೋಡಿ. ಇಲ್ಲಿ ಆರೆಂಜ್ ಕಲರ್ ಅಥವಾ ಯೆಲ್ಲೋ ಕಲರಲ್ಲಿ ಮಾರ್ಕ್ ಆಗಿರೋದು ಲೋ ರೈನ್ಫಾಲ್, ಗ್ರೀನ್ ಕಲರ್ ಇರೋದು ಮೀಡಿಯಂ ರೈನ್ಫಾಲ್, ಬ್ಲೂ ಕಲರಲ್ಲಿ ಮಾರ್ಕ್ ಆಗಿರುವಂಥದ್ದು ಹೆವಿ ರೈನ್ಫಾಲ್ ಅಬೌವ್ 250 ಸೆಂಟಿಮೀಟರ್ಸ್ ಬರುವಂಥದ್ದು. ಓಕೆ, ಸೊ ಏನೇನು ಕೀ ಫ್ಯಾಕ್ಟರ್? ಏರಿಯಾ ರಿಸೀವಿಂಗ್ ಮೋರ್ ದೆನ್ 250 ಸೆಂಟಿಮೀಟರ್ ರೈನ್ ಇಸ್ ಕಾಲ್ಡ್ ಎ ಸರ್ಪ್ಲಸ್ ರೈನ್ಫಾಲ್ ರೀಜನ್, ಅಂದರೆ ಹೆವಿ ರೈನ್ಫಾಲ್ ರೀಜನ್ ಅಂತ. ದೆನ್ ವೆಸ್ಟರ್ನ್ ಸೈಡ್ ಆಫ್ ದ ವೆಸ್ಟರ್ನ್ ಘಾಟ್ಸ್ ಗೆಟ್ ಹೆವಿ ರೈನ್ಫಾಲ್. Assam and other northeastern states receive heavy rainfall. West Bengal also comes under this category. Myanmar and Meghalaya receives the highest rainfall in India, highest rainfall above 250 centimeters. Okay na? These regions have lush vegetation, abundant water. Okay, ಇದನ್ನ ನೆನ್ಪಿಟ್ಕೊಳ್ಳಿ. Then monsoon and economy. The southwest monsoons control the agriculture of India. ಸೌತ್ ಮುಂಗಾರು ಮಳೆ ಅದು ಮೇಯ್ನು. ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಅಂದರೆ ಮುಂಗಾರು ಮಳೆ ಮೇಯ್ನ್, ಮುಂಗಾರು ಮಳೆನೇ
ಅಗ್ರಿಕಲ್ಚರ್, ನಮ್ಮ ಇಂಡಿಯಾದ ಅಗ್ರಿಕಲ್ಚರ್ನ ಕಂಟ್ರೋಲ್ ಮಾಡೋವಂಥದ್ದು, ಚೆನ್ನಾಗಿ ಬೆಳೆ ಬರಬೇಕು ಅಂದ್ರೆ ಅದು ಚೆನ್ನಾಗಿ ಬರಬೇಕು. ಅಗ್ರಿಕಲ್ಚರ್ ಇಸ್ ದ ಮೇನ್ ಆಕ್ಯುಪೇಷನ್ ಆಫ್ ಮೆನಿ ಇಂಡಿಯನ್ಸ್. ಓಕೆ, ದೆನ್ ಫೇಲ್ಯೂರ್ ಆಫ್ ರೈನ್ಫಾಲ್ ಲೀಡ್ಸ್ ಟು ಡ್ರಾಟ್. ಅಂದ್ರೆ ಬೆಳೆ ಬರಲ್ಲ, ಬೆಳೆ ಬರಲಿಲ್ಲ ಅಂತ ಅಂದಾಗ ಎಲ್ಲದಕ್ಕೂ ಬೆಳೆಗಳ ಒಂದು ಮಾರ್ಕೆಟಲ್ಲಿ ಎಲ್ಲದಕ್ಕೂ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ತಿನ್ನೋ ಪದಾರ್ಥಗಳಿಗೆಲ್ಲ. ಸೊ ಅದೆಲ್ಲ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇಂಡಿಯಾ ಅಗ್ರಿಕಲ್ಚರ್ ಇಸ್ ಅ ಗ್ಯಾಂಬಲ್ ವಿತ್ ಮಾನ್ಸೂನ್ಸ್. ಅಂದ್ರೆ ಗ್ಯಾಂಬಲ್ ಅಂತ ಅಂದ್ರೆ ನಿಮಗೊಂಥರ ಈ ಗ್ಯಾಮ್ಲಿಂಗ್ ಹೆಂಗೆ ಹೇಳ್ತಾರೆ ಅಂದ್ರಲ್ಲ, ಈಗ ಗ್ಯಾಮ್ಲಿಂಗ್ ಅಂದ್ರೆ ಒಂದು ಗ್ಯಾರಂಟಿ ಇರಲ್ಲ. ಈ ಫಾರ್ ಎಕ್ಸಾಂಪಲ್ ಜೂಜಾಡೋದು ಅಂತಾರಲ್ಲ, ಈ ಜೂಜಾಡೋದು ಈಗ ಪ್ಲೇಯಿಂಗ್ ಕಾರ್ಡ್ಸ್, ಅದು ಜೂಜು. ಕೆಲವರು ಟೈಮ್ ಪಾಸಿಗೆ ಆಡ್ತಾರೆ, ಕೆಲವರು ಜೂಜು ಅಂತ ಆಡ್ತಾರೆ, ಬೆಟ್ಟಿಂಗ್ ಕಟ್ ಆಡ್ತಾರೆ. ಸೊ ಅದೆಲ್ಲ ಗ್ಯಾಮ್ಲಿಂಗ್ ಅಂತ ಅಂತಾರೆ. ಅಂದ್ರೆ ನಿಮಗೆ ಇವತ್ತು ಈಗ ಜೂಜಾಡ್ಬೇಕಾದ್ರೆ ದುಡ್ಡು ಹಾಕ್ತೀರಾ, ಸೊ ಅದು ಗೆಲ್ತಿರೋ ಸೋಲ್ತಿರೋ ನಿಮಗೆ ಗೊತ್ತಿರಲ್ಲ, ಬಂದ್ರೆ ದುಡ್ಡು ಬರುತ್ತಿಲ್ಲ, ಸೊ ನಿಮಗೆ ಗೊತ್ತೇ ಇರಲ್ಲ, ಸುಮ್ಮನೆ ಕಟ್ ಆಡೋದು. ಸೊ ಅನ್ಪ್ರಿಡಿಕ್ಟೆಡ್ ಥಿಂಗ್ ಗ್ಯಾಮ್ಲಿಂಗ್. ಸೊ ಹಾಗಾಗಿ ಈ ಇಂಡಿಯನ್ ಅಗ್ರಿಕಲ್ಚರ್ ಇಸ್ ಎ ಗ್ಯಾಂಬಲ್ ವಿತ್ ದ ಮಾನ್ಸೂನ್ಸ್. ಅಂದ್ರೆ ಅನ್ಪ್ರಿಡಿಕ್ಟ್ ಮಾನ್ಸೂನ್, ಯಾವಾಗ ಬೇಕಾದ್ರೂ ಮಳೆ ಬರ್ಬೋದು, ಯಾವಾಗ ಬೇಕಾದ್ರೂ ಬಿಸಿಲು ಬರ್ಬೋದು, ಆ ಥರ. ಅದಕ್ಕೋಸ್ಕರ ಇಂಡಿಯನ್ ಅಗ್ರಿಕಲ್ಚರ್ ಇಸ್ ಎ ಗ್ಯಾಂಬಲ್ ವಿತ್ ದ ಮಾನ್ಸೂನ್ ಅಂತ ಹೇಳ್ತಾರೆ. ಓಕೆ, ಇಷ್ಟು ನಿಮಗೆ ಕ್ಲೈಮೇಟ್ ಬಗ್ಗೆ, ನಿಮಗೆ ಎಲ್ಲ ಥರದ ಒಂದು ಒಳ್ಳೆ ಕಂಟೆಂಟ್ನ ನಿಮಗೆ ವಿಜುವಲಿ ಪ್ರಿಪೇರ್ಡ್ ಪಿ ಪಿ ಟಿಯನ್ನು ತಗೊಂಡು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೀವು ತಲೆಗೆಡ್ಸ್ಕೊಳ್ಳೋದು ಬೇಡ, ಇದ್ರದ್ದು ಪಿ ಪಿ ಟಿ ನಿಮಗೆ ಸಿಗುತ್ತೆ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಜೊತೆಗೆ ನೋಟ್ಸು ಕೂಡ ಬೇಕು ಅಂತ ಅಂದರೆ ಅದನ್ನು ಕೂಡ ನಾನು ರೆಡಿ ಮಾಡಿಸಿ ಕೊಡ್ತೀನಿ, ನಿಮಗೆ ಓದೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಮತ್ತೆ ಇವಾಗ ನಿಮಗೆ ಆಲ್ರೆಡಿ ಇದು ಜಿಯೋಗ್ರಫಿಲಿ 3rd ಚಾಪ್ಟರ್. ಸೊ ಎಲ್ಲ ಚಾಪ್ಟರ್ಸ್ನು ನಾನು ಕ್ಲೀನಾಗಿ ಒಳ್ಳೆ ಕಂಟೆಂಟ್ನ ಕೊಟ್ಟು ನಾನು ರೆಡಿ ಮಾಡ್ಕೊಡ್ತೀನಿ. ಸೊ ಇದು ಗ್ರೀನ್ ಸ್ಕ್ರೀನಲ್ಲಿ ನಾನು ಮಾಡ್ತಾ ಇರೋದ್ರಿಂದ ನನಗೆ ಕ್ಲೀನಾಗಿ ಇನ್ನೂ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗ್ತಾ ಇಲ್ಲ. ಬಟ್ ಸ್ಟಿಲ್ ನನಗೆ ಇನ್ನೊಂದು ವಾರದಲ್ಲಿ ನಾನು ಸ್ಟುಡಿಯೋಗೆ ಹೋಗ್ತೀನಿ. ಸೊ ಸ್ಟುಡಿಯೋದಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವುದೇ ಥರದ ಟೆನ್ಷನ್ ಬೇಡ. ಸೋಷಿಯಲ್ ಮತ್ತು ಮ್ಯಾಥ್ಸಲ್ಲಿ ಎರಡರಲ್ಲೂ ಔಟ್ ಆಫ್ ಔಟ್ ಮಾಡೋದು ನನ್ನ ಜವಾಬ್ದಾರಿ. ಸೊ ನಿಮ್ಮ ಸಪೋರ್ಟ್ ಬೇಕು. ನಾವು ನಮ್ಮ ಟೀಮಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂದರೆ ನಿಮಗೋಸ್ಕರ. ಸೊ ನಿಮ್ಮ ಸಪೋರ್ಟು ಕೂಡ ಬೇಕು. ಸಪೋರ್ಟ್ ಅಂತ ಅಂದರೆ ವಿಡಿಯೋಸ್ನ ನೋಡಿ, ಯೂಸ್ ಮಾಡ್ಕೊಳ್ಳಿ, ಓದಿ, ಆರಾಮಾಗಿ ಪಾಸಾಗಿ, ಆರಾಮಾಗಿ ಪಾಸ್ ಆಗೋದಲ್ಲ, ಸ್ಕೋರ್ ಮಾಡಬೇಕು. ಸೊ ಜೊತೆಗೆ ನೀವು ನಮಗೆ ಕೊಡುವಂಥ ರಿಟರ್ನ್ ಗಿಫ್ಟ್ ಏನಂತ ಅಂದರೆ, ಇಷ್ಟೆಲ್ಲ ಕಷ್ಟಪಟ್ಟು ಪಾಠ ಮಾಡಿ ಒಳ್ಳೆ ಕಂಟೆಂಟ್ ಕೊಡ್ತಾ ಇರೋದಕ್ಕೆ ಒಳ್ಳೆ ಸ್ಕೋರ್ ಮಾಡಬೇಕು. ಅದೇ ನಾವು ಕೇಳುವಂಥದ್ದು. ಓಕೆ, ಸೊ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಶೇರ್ ಮಾಡಿ. ಓಕೆ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೆಲ್ಪ್ ಆಗಲಿ, ಯಾರ್ಯಾರಿಗೆ ನೀಡ್ ಇದೆ ಎಲ್ಲರಿಗೂ ಹೆಲ್ಪ್ ಆಗಲಿ. ಓಕೆ, ಸೊ ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.